ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಪಾಪುಗೆ ಸ್ನಾನ ಮಾಡಿಸ್ತೀವಿ ಅಲ್ವಾ. ಅವತ್ತಿನ ದಿನ ನಾವು ಹೇಗಿರ್ತೀವಿ, ಯಾವ ಥರ ನಾವು ಅವತ್ತಿನ ಡೇನ ಕಳಿತೀವಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ, ಅದನ್ನು ನೋಡಿ ಎಂಜಾಯ್ ಮಾಡಿ. ಇವತ್ತು ಬೆಳಗ್ಗೆ ಎದ್ದು ಅಮ್ಮ ನಾನು ಎಲ್ಲ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದೋ. ಯಾಕೆ ಅಂತಂದರೆ ಇನ್ನೂ ಬಿಸಿಲು ಬಂದಿರಲಿಲ್ಲ ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಅಂತ. ಅದಾದಮೇಲೆ ಅಮ್ಮನೂ ನಾಷ್ಟ ಮಾಡೋಕ್ಕೆ ಅಂತ ಹೋದರು. ಆಮೇಲೆ ಪಾಪುಗೆ ಸ್ನಾನ ಮಾಡಿಸ್ಬೇಕಾಯ್ತಲ್ವ, ಅವಳನ್ನ ಎಣ್ಣೆ ಹಚ್ಚಿ ಉಳ್ಳಾಕಿ ಆಚೆ ಕಡೆ ರೂಮೆಲ್ಲ ಕ್ಲೀನ್ ಮಾಡ್ಕೋತಿದ್ದೋ. ಬೆಡ್ಶೀಟ್ಗಳನ್ನ ನಾನು ಡೈಲಿ ಒನ್ಸು ನಾನು ಬಿಸಿಲಿಗೆ ಹಾಕ್ತೀನಿ. ಯಾಕೆ ಅಂತ ಅಂದರೆ ಮನೆ ಒಳಗೆ ಇದ್ದು ಅವು ನಾವು ಹೊಚ್ಚಿಡ್ತೀವಲ್ವ, ಬೆವ್ರ ಸ್ಮೆಲ್ಲಿಗೆಲ್ಲ ಸ್ಮೆಲ್ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಒಣಗಾಕಿ ಆಮೇಲೆ ನಮ್ಮದು ರೂಮ್ ಏನೈತೆ ಅದನ್ನು ಕ್ಲೀನ್ ಮಾಡ್ಕೋತೀನಿ. ಮತ್ತು ಪಾಪುನ ಉಳ್ಳಾಕಿದ್ವಲ್ವ, ಅವಳನ್ನ ಎತ್ಕೊಂಡೋಗಿ ಸ್ನಾನಕ್ಕೆ ಕೊಟ್ಬಿಟ್ಟು ಬಂದು ಕಿಟಕಿಲೆಲ್ಲ ಧೂಳಿರುತ್ತೆ. ಕಿಟಕಿ ಸೈಡು ಪಾಪುನ ನಾನು ಯಾವಾಗಲೂ ಉಳ್ಳಾಕ್ತಿರ್ತೀನಿ. ಅವಳು ಜಾಸ್ತಿ ತೊಟ್ಲಲ್ಲಿ ಮಲಗಲ್ಲ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನನ್ನ ಪಕ್ಕನೇ ಮಲಗಿಸ್ಕೋತೀನಿ ಅಲ್ವಾ, ಅದಕ್ಕೆ ಕಿಟಕಿ ಎಲ್ಲ ಒರೆಸ್ಕೋತಿದ್ದೆ. ಡಸ್ಟ್ ಇದ್ದರೆ ಅವಳಿಗೂ ಪ್ರಾಬ್ಲಮ್ ಆಗುತ್ತೆ, ಮತ್ತು ಶೀತ ಆದಾಗೆಲ್ಲ ಒಂಥರ ಡಸ್ಟ್ ಅಲರ್ಜಿ ಥರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಒರೆಸ್ಕೋತಿದ್ದೆ. ಅಮ್ಮ ಸ್ನಾನ ಮಾಡಿಸ್ತಾಯಿದ್ರು. ಮೇಗ್ಲು ನೀರು ಉಯ್ಯಬೇಕು, ಅಷ್ಟರಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೊಬಿಡೋಣ, ಆಮೇಲೆ ಮೇಗ್ಲು ನೀರು ಉಯ್ಯೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಿದ್ದೆ. ಅದಾದಮೇಲೆ ಮೇಗ್ಲು ನೀರು ಉಯ್ದ್ಬಿಟ್ಟು ಪಾಪುನ ಎತ್ಕೊಂಡು ಬಂದೆ. ಅಮ್ಮ ಆಮೇಲೆ ಪಾಪುಗೆ ಸಾಂಬ್ರಾಣಿ ಹೊಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಎತ್ಕೊಂಡು ಬಂದ್ಬಿಟ್ಟು ಸಾಂಬ್ರಾಣಿ ಹೊಗೆ ಕೊಡ್ತಿದ್ದಾರೆ. ಬ್ಯಾಕ್ಗ್ರೌಂಡೆಲ್ಲ ಇಗ್ನೋರ್ ಮಾಡಿಬಿಡಿ, ಅಮ್ಮ ಸಾಂಬ್ರಾಣಿ ಹೊಗೆ ಕೊಡ್ತಿದ್ರಲ್ಲ ಅಂತ ಅಂದ್ಬಿಟ್ಟು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟೇ. ಅದಾದಮೇಲೆ ನಾನು ಬಂದು ಎಣ್ಣೆ ಎಲ್ಲ ಹಾಕ್ಕೊಂಡು, ನಾನು ಓವರ್ ನೈಟ್ ಬಿಡೋದಲ್ಲ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಸ್ನಾನ ಮಾಡೋಕ್ಕೆ ಹೋಗೋಕ್ಕೆ ಇನ್ನೊಂದು ಅರ್ಧ ಗಂಟೆನೋ ಇಲ್ಲ 15 ಮಿನಿಟ್ಸೋ ಇದ್ದಂಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಬಿಡ್ತೀನಿ. ಇಲ್ಲ ಅಂತ ಅಂದರೆ ನಂಗೆ ನೈಟೆಲ್ಲ ಬಿಟ್ಟರೆ ಆಗೋಲ್ಲ. ಸಮ್ಟೈಮ್ಸ್ ಹಚ್ತೀನಿ, ತುಂಬ ತಲೆನೋವು ಬಂದಾಗ ಹಚ್ಚಿ ಬಿಟ್ಟಿರ್ತೀನಿ. ಆದರೆ ಅವತ್ತು ಹಚ್ಚಿರಲಿಲ್ಲ ಅಂತ ಅಂದ್ಬಿಟ್ಟು ಸ್ನಾನ ಮಾಡೋಕ್ಕೆ ಇನ್ನೂ ನೀರು ಕಾಯ್ತಿತ್ತು ಅಂತ ಅಂದ್ಬಿಟ್ಟು ಹಂಗೆ ಹಚ್ಚುತ್ತಿದ್ದೆ. ನಾವು ನೀರು ಒಂದೊಂದು ಸತಿ ಸೋಲಾರಲ್ಲಿ ಕಾಯ್ತಿಲ್ಲ ಅಂತ ಅಂದರೆ ಸ್ಟವಲ್ಲೇ ಕಾಯಿಸ್ಕೊಳ್ಳೋದು. ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ತಲೆ ಒಣಗಿಸ್ಕೊತಿದ್ದೆ. ಅಷ್ಟರಲ್ಲಿ ಆಲ್ರೆಡಿ ಸ್ವಲ್ಪ ಬಿಸಿಲೇ ಹೊಂಟೋಗ್ಬಿಟ್ಟಿತ್ತು. ಇವಾಗಂತೂ ನೇಚರ್ನ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ, ಯಾವಾಗ ಹೆಂಗಿರುತ್ತೆ ಅಂತ. ಒಂದು ಸತಿ ಬಿಸಿಲಿದ್ರೆ ಒಂದು ಸತಿ ಎಲ್ಲ ಫುಲ್ಲು ಮೋಡ ಬಂದ್ಬಿಟ್ಟಿರುತ್ತೆ. ಅದಾದಮೇಲೆ ಬಂದು ಕ್ಲಿಪ್ ಹಾಕ್ಕೊಂಡು ಮೊದಲು ಆರಬೇಕಲ್ವ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಕ್ಲಿಪ್ಪೆಲ್ಲ ಹಾಕ್ಕೊಂಡು ಹಣೆಗೆ ಇಟ್ಕೊಂಡು ಲಿಪ್ ಬಾಮ್ ಹಾಕ್ಕೊಂಡೆ. ಮತ್ತು ನಾನು ಫೇಸಿಗೆ ಏನೂ ಹಚ್ಚಲ್ಲ, ಈಗಂತೂ ಏನೂ ಹಚ್ಚಲ್ಲ. ಇವಾಗ ಯಾವ ಸ್ಕಿನ್ ಕೇರು ಇಲ್ಲ, ಎಂಥದ್ದು ಇಲ್ಲ, ಏನು ಮಾಮೂಲಿ ಇವಾಗ ಓಕೆ, ಇವಾಗ ಹಿಂಗಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ. ಆ ಥರ ಫೀಲ್ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಈ ಟೈಮಲ್ಲಿ ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಇವಾಗ ಇದ್ದಿದ್ದ ಥರ ಇನ್ನೊಂದು ಸತಿ ನಮ್ಮ ಮನಸ್ಸೇ ಇರೋಲ್ಲ, ಆ ಥರ ಎಲ್ಲ ಯೋಚನೆ ಆಗ್ತಾ ಇರುತ್ತೆ. ಅದ್ರಲ್ಲಿ ಸ್ಕಿನ್ ಕೇರೆಲ್ಲ ಯೋಚನೆನೇ ಬರೋಲ್ಲ. ಜಸ್ಟ್ ಫಸ್ಟ್ ಇವಾಗ ಪಾಪುನೇ ಪ್ರಿಫರ್ ಆಗಿರ್ತಾಳೆ. ಅದಾದಮೇಲೆ ಬಂದು ಪಾಪು ತೊಟ್ಲಲ್ಲಿ ಮಲಗಿದ್ಲು. ಅವಳು ಎದ್ದಾದಮೇಲೆ ತೊಟ್ಲಲ್ಲಿ ಮಲಗಲ್ಲ ಅಲ್ವಾ, ಆವಾಗ ಅವಳು ಎತ್ಕೊಂಡಿರ್ಬೇಕಾದ್ರೆ ಅವನ್ನೆಲ್ಲ ನೀಟಾಗಿ ಹಾಸಿ ಆಮೇಲೆ ಮಲ್ಸೋಕ್ಕೆಲ್ಲ ಆಗೋಲ್ಲ ಅಂದ್ಬಿಟ್ಟು ಫಸ್ಟೇ ಎಲ್ಲ ಹಾಸ್ಬಿಟ್ಟು ಮನಿಕೊಂಡ್ಬಿಟ್ರೆ ಅವಳು ಯಾವಾಗಾರ ಮಧ್ಯದಲ್ಲಿ ಎದ್ದರೆ ಅವಳನ್ನ ಪಕ್ಕಕ್ಕೆ ಉಳಾಕೋಬೋದು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೆ. ಮಾಮೂಲಿ ತೊಟ್ಲಿಗೆ ಅಂತಲೇ ಆ ಹಾಸಿಗೆ ನಾನು ನಡಿಮೈಯೊಂದು ಅಂತ ಅಂದ್ಬಿಟ್ಟು ತಂದಿದ್ದು. ಅದನ್ನು ತೊಟ್ಲಲ್ಲಿ ಹಾಸಲ್ಲ, ಪಕ್ಕಕ್ಕೆ ಹಾಸ್ಕೊಂಡು ಅಲ್ಲೇ ಮಲ್ಸ್ಕೊತೀನಿ ಅವಳನ್ನ. ಜಾಸ್ತಿ ತೊಟ್ಲಲ್ಲಿ ಅವಳು ಮಲಗೋದಿಲ್ಲ, ಸ್ನಾನ ಮಾಡಿದಾಗ ಅಷ್ಟೇ ಮಲಗೋದು. ಇವಾಗಂತೂ ಫಸ್ಟಾಗಿದ್ದರೆ ಮನಿಕೊಳ್ಳೋಳು, ಇವಾಗ ಅದು ಮನಿಕೊಳ್ಳಲ್ಲ. ತುಂಬ ಅಂದರೆ ತುಂಬ ನನ್ನ ಪಕ್ಕನೇ ಮನಿಕೊಳ್ಳೋಕೆ ರೂಢಿ ಆಗಿಬಿಟ್ಟಿದ್ದಾಳೆ. ಇವಾಗ ಮಿನಿಮಮ್ ಅಂದ್ರೂ ಅವಳು 2 hours ಅಷ್ಟೇ ಅದರಲ್ಲಿ ಮಲಗೋದು, ಆಮೇಲೆ ಮಲಗೋದೇ ಇಲ್ಲ. ಸುಮ್ಮನೆ ಆಮೇಲೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾಳೆ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಮಲ್ಸ್ಕೊತೀವಿ, ಅವಳಿಗೂ ಕರೆಕ್ಟಾಗಿ ನಿದ್ದೆ ಆಗಬೇಕಲ್ವ, ಅದಕ್ಕೆ. ಅದಾದಮೇಲೆ ಇವಾಗ ಥಂಡಿ ಅಲ್ವಾ, ಅದಕ್ಕೆ ಸಾಕೋತಿದ್ದೀನಿ. ಫಸ್ಟು ಹಾಕ್ಕೊತಿದ್ದೆ, ಅದಾದಮೇಲೆ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ನಂಗೆ ಸಖತ್ತು ಒಂಥರ ಪಿಂಪಲ್ಸ್ ಥರ ಆಗ್ಬಿಟ್ಟಿರೋದು ಸೆಕೆಗೆ. ಇವಾಗ ಚಳಿ ಆಗ್ತಿದೆ ಅಲ್ವಾ, ಅದಕ್ಕೆ ಸಾಕ್ಸೆಲ್ಲ ಹಾಕ್ಕೊತಿದ್ದೀನಿ. ಯಾರಿಗೆಲ್ಲ ಈ ಸಾಕ್ಸ್ ಲಿಂಕ್ ಬೇಕೋ ಅವರು ನನ್ನ ಇನ್ಸ್ಟಾಗ್ರಾಮ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಅವ್ರು ಹೋಗಿ ಇನ್ಸ್ಟಾಗ್ರಾಮಲ್ಲಿ
ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಅದಾದಮೇಲೆ ಮಲಗಿ ಎದ್ದಾದಮೇಲೆ ಪಾರ್ಸಲ್ ಬಂದಿತ್ತು. ಪಾಪುಗೆ ಅಂದ್ಬಿಟ್ಟು ಡೈಪರ್ ಬುಕ್ ಮಾಡಿದೆ. ಇನ್ನು 3 ಕ್ಲಾತ್ಸ್ದು ಇದು ಬಂದಿತ್ತು ಪಾರ್ಸಲು. ಹಾಗೂ ಎಲ್ಲ ರಿಸೀವ್ ಮಾಡಿಕೊಂಡು ಅದಾದಮೇಲೆ ಅಮ್ಮ ಬಟ್ಟೆ ತಂದು ಕೊಟ್ಟರು ಮಡ್ಚ್ಕೊ ಅಂತ ಅಂದ್ಬಿಟ್ಟು. ಬಟ್ಟೆ ಎಲ್ಲ ಮಡ್ಚ್ಕೊಂಡು ನಮ್ಮ ಪಾಪು ಜೊತೆ ಮಾತಾಡಿಕೊಂಡು ಅವಳು ಪಕ್ಕದಲ್ಲೇ ಉಳ್ಳಾಕೊಂಡು ಮಾತಾಡ್ತಿದ್ದೋ. ಯಾರಿಗೆಲ್ಲ ನನ್ನ ವೀಡಿಯೋಸು ಇಷ್ಟ ಆಗ್ತಿದೆ ಅವ್ರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಮ್ಮ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ಥರ ವೀಡಿಯೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನೋಡೋಣ ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ನನಗೂ ಈ ಥರ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಖುಷಿಯಾಗತ್ತೆ. ಹಾಗೆ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಗೊತ್ತು ಹೊರ್ಗಡೆ ನಾನು ಎಲ್ಲೂ ಹೋಗ್ತಿಲ್ಲ ಇವಾಗ ಸದ್ಯಕ್ಕೆ. ಬಾಣ್ತನ ಅಂತ ಅಂದರೆ ಮತ್ತೆ ಮನೇಲೇ ಇರ್ತೀವಿ ಅಲ್ವಾ, ಹೊರ್ಗಡೆ ಇನ್ನೆಲ್ಲೂ ಹೋಗಲ್ಲ. ಹೋದರೆ ಇಂಜೆಕ್ಷನ್ ಕೊಡ್ಸೋಕ್ಕೆ 1.5 ತಿಂಗಳಿಗೆ ಹಾಸ್ಪಿಟಲ್ಗೆ ಹೋಗ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಅಷ್ಟೇ. ನಾವಿನ್ನೆಲ್ಲೂ ಹೊರ್ಗಡೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಮನೇಲಿ ನಾವು ಏನಿರ್ತೀವಿ ಅದನ್ನೇ ವಿಡಿಯೋ ಮಾಡಬೇಕಾಗಿರುತ್ತೆ. ಡೈಲಿ ರೋಟೀನ್ ಇದೇ ಆಗಿರೋದ್ರಿಂದ ನಿಮಗೂ ನೋಡಿ ಬೋರ್ ಆಗಿದ್ದರೆ ಸಾರಿ. ಹೀಗೆ ಮುಂದೆ ಒಳ್ಳೆ ವೀಡಿಯೋಸ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಹಾಗೆ ನೀವು ಕಮೆಂಟ್ ಮಾಡಿ ಯಾವ ಥರ ಮಾಡಬೇಕು, ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಅದೇ ಥರ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇಷ್ಟೇ ನಾವು ಒಂದಿನದಲ್ಲಿ ಮಾಡೋದು, ಮತ್ತೆ ಇನ್ನೇನೂ ಮಾಡಲ್ಲ. ಯಾಕೆ ಅಂತ ಅಂದರೆ ಇವಾಗ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಬಾಣ್ತನ ಮತ್ತು ಹೀಗೆ ಇರುತ್ತಲ್ವ, ಒಂದು ಮನೇಲೇ ಇರೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೂ ಹೊರ್ಗಡೆ ಹೋಗೋಕ್ಕೆ ಇನ್ನೂ 1 ಮಂತ್ ಬೇಕು. 1 ಮಂತ್ ಕಳೆದಾದ್ಮೇಲೆ ಹೊರಗಡೆ ಹೋಗ್ತೀವಿ. ಹೋಗೋದಿನ್ನೂ ಎಷ್ಟೊಂದು ಪ್ಲ್ಯಾನ್ಸ್ ಇದೆ, ಅದರದ್ದೆಲ್ಲ ವೀಡಿಯೋಸ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ನೀವು ಕಮೆಂಟ್ ಮಾಡಿದ್ರೆ ನಮಗೂ ಮಾಡೋಕ್ಕೆ ಮನಸ್ಸು ಬರುತ್ತೆ. ಅಂದರೆ ನಮಗೂ ಖುಷಿಯಾಗುತ್ತೆ. ಯಾವ ಥರ ಮಾಡಬೇಕು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ನಾವು ಯೋಚನೆ ಮಾಡಿ ವೀಡಿಯೋಸ್ಗಳನ್ನ ಮಾಡ್ತೀನಿ. ಆಮೇಲೆ ನಮ್ಮ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿದಲ್ಲೇ ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.